ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಬೆಳಗ್ಗೆ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಹೇಳಿ ಎಲ್ಲ ಹೇಳ್ತೀನಿ. ಸೊ ಮನೆ ಕಡೆ ಗಾಡಿ ಬಂದಿತ್ತು, ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆ ಹತ್ರ ಬಂದ್ವಿ. ಅಮ್ಮನ ಮನೆ ಹತ್ರ ಆವಾಗಲೇ ಆಲ್ರೆಡಿ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು. ಸೊ ನಾವು ಬಂದ ತಕ್ಷಣ ಒಬ್ಬೊಬ್ಬರೇ ಲಗೇಜ್ ಎಲ್ಲ ಇಟ್ಟು ಹತ್ತುತ್ತಾ ಇದ್ದಾರೆ. ಸೊ ಇನ್ನು ಯಾವಾಗಲೂ ಕೂಡ ನಾವು ಬರೋದೇ ಸ್ವಲ್ಪ ಹೆಚ್ಚು ಕಮ್ಮಿ ಲೇಟ್ ಆಗಿಬಿಡುತ್ತೆ. ಇನ್ನು ಎಲ್ಲರೂ ಬಂದು ಕೂತ್ಕೊಂಡು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬೆಳಗ್ಗೆ ಆಯಿತು. ಇನ್ನು 5:05 ನಾವು ಊರು ಬಿಟ್ವಿ. ಸೊ ಇನ್ನು ಬೆಳಗ್ಗೆನೇ ಆಯಿತು, 6:30 ಆಗಿರಬೇಕು. ಇವಾಗ ಫುಲ್ ಕೋಲ್ಡ್ ವಾತಾವರಣ ಫ್ರೆಂಡ್ಸ್. ಇಷ್ಟೊತ್ತಿಗೆ ಫುಲ್ ಬಿಸಿಲು ಇರ್ತಾಯಿತ್ತು. ಇವಾಗಂತೂ ಫುಲ್ ಚಳಿ 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 ಇದೆ. ಇನ್ನೇನು ಶಿವರಾತ್ರಿ ಹತ್ತಿರ ಬರ್ತಾ ಇದೆ. ಶಿವ ಏನು ಬಿಸಿಲಪ್ಪ ಅಂತ ಹೇಳಬೇಕು, ಅಷ್ಟು ಬಿಸಿಲು. ಈ ಮನುಷ್ಯರಿಗೆ ಯಾವುದೂ ತಡ್ಕೊಳಕ್ಕಾಗಲ್ಲ. ಒಂದು ಚಳಿಗಾಲ ಬಂದರೆ ಯಪ್ಪ ಏನು ಚಳಿ ಅಂತೀವಿ, ಬೇಸಿಗೆ ಕಾಲ ಬಂದರೆ ಶಿವ ಇದೇನು ಇಷ್ಟು ಬಿಸಿಲು ಅಂತೀವಿ, ಮಳೆಗಾಲ ಬಂದರೆ ಯಪ್ಪ ಹೊರಗಡೆನೇ ಹೋಗೋಕ್ಕಾಗಲ್ಲ, ಏನಪ್ಪ ಇದು ಕೆಸರು ನೀರು ಎಲ್ಲಿ ನೋಡಿದರೆ ಅಂತ ಹೇಳ್ತೀವಿ. ಸೊ ಯಾವುದೂ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇಲ್ಲ, ಎಲ್ಲದಕ್ಕೂ ಒಂದು ಹೇಳ್ತೀವಲ್ವ ನಾವು. ಸೊ ಇನ್ನು ನಾವು ಹೋಗ್ತಾ ಹೋಗ್ತಾ ಕೊಟ್ಟೂರು. ಸೊ ಇನ್ನೇನು ಬಳ್ಳಾರಿಯಿಂದ ಹೋಗ್ತಾ ಕೊಟ್ಟೂರು ಬರುತ್ತೆ. ಇನ್ನು ಅಣ್ಣ ಹೇಳಿದ್ರು ಕೊಟ್ಟೂರಿಗೆ ಅಂದರೆ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಹೋಗೋಣ, ಇನ್ನೇನು ಜಾತ್ರೆ ಕೂಡ ಇದೆ 12ನೇ ತಾರೀಕಿಗೆ. ಸೊ ನಾನು ವಿಡಿಯೋ ಮಾಡೋದು 1-2-3 ದಿನ ಲೇಟ್ ಆಗುತ್ತೆ. ಸೊ 12ನೇ ತಾರೀಕಿಗೆ ಜಾತ್ರೆ ಕೂಡ ಇದೆ. ಇನ್ನು ಹೋಗ್ತಾ ನಾವು ನಮಸ್ಕಾರ ಮಾಡಿ ಹೋಗಿಬಿಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾವು ಕೂಡ ಬಂದ್ವಿ. ಇನ್ನು ಕೊಟ್ಟೂರು ನಾವು ಅಂದರೂ ಹೋಗ್ತಾನೆ ಇರ್ತೀವಿ, ಬಟ್ ದೇವಸ್ಥಾನಕ್ಕೆ ಜಾಸ್ತಿ ಹೋಗೋದಿಲ್ಲ. ಸೊ ನಮ್ಮ ಕೆಲಸ ಇರುತ್ತೆ, ಮಾಡ್ಕೊಳ್ತೀವಿ, ಬಂದುಬಿಡ್ತೀವಿ. ಸೊ ಹೀಗೆ ಎಲ್ಲರ ಜೊತೆಗೆ ಹೋದಾಗ ಒಂದು ವಿಸಿಟ್ ದೇವಸ್ಥಾನಕ್ಕೆ ಕೊಟ್ಟರೆ ಎಷ್ಟು ಸಮಾಧಾನ, ಚೆನ್ನಾಗಿರುತ್ತೆ. ಇನ್ನು ಜಾತ್ರೆಗೆ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಬರ್ತಾ ಹಾದಿಯಲ್ಲಿ ಎಲ್ಲ ನಡ್ಕೊಂಡು ಕೂಡ ಹೋಗ್ತಾಯಿದ್ರು. ಇನ್ನು ನಾವು ಒಳಗಡೆ ಬಂದ್ವಿ. ಇಲ್ಲೂ ಕೂಡ ಜಾತ್ರೆಗಿನೆಲ್ಲ ಅರೇಂಜ್ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಖುಷಿ ಆಯಿತು ಒಂಥರ. ಅಂದರೆ ಜಾತ್ರೆ ನಿಯರ್ ಬಿಫೋರ್ ನಾವು ಬಂದಿದ್ದೀವಿ, ಆಫ್ಟರ್ ಬರೋಕ್ಕಾಗಿಲ್ಲ ಅಂದ್ರೂ ಬಿಫೋರ್ ಆದರೂ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಒಂದು ಖುಷಿ. ಇನ್ನು ದೇವಸ್ಥಾನ ನೋಡಿ ತುಂಬಾ ಚೆನ್ನಾಗಿದೆ, ಕೊಟ್ಟೂರೇಶ್ವರ ದೇವಸ್ಥಾನ. ಇಲ್ಲಿ ತುಂಬ ಜನ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಒಂದು ಕಡೆ ಊರುಗಳಿಂದನೂ ಕೂಡ ಪಾದಯಾತ್ರೆ ಮಾಡ್ತಾರೆ. ಸೊ ಪಾದಯಾತ್ರೆ ಮಾಡಿಕೊಂಡು ಕೊಟ್ಟೂರೇಶ್ವರಕ್ಕೆ ಬರ್ತಾರೆ. ಎಷ್ಟೋ ಜನದ ಆಸೆಗಳೆಲ್ಲ, ಅಂದರೆ ಅವ್ರು ಏನೆಲ್ಲ ಹೇಳ್ಕೊಂಡಿರ್ತಾರೋ ಬೇಡ್ಕೊಂಡಿರ್ತಾರೋ ಎಲ್ಲ ಈಡೇರಿಸಿದ್ದಾರೆ ನಮ್ಮ ಕೊಟ್ಟೂರೇಶ್ವರಪ್ಪ. ಸೊ ಇನ್ನು ಒಳಗಡೆ ಅಂತೂ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಅದರಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೋತಾ ಇರ್ತೀನಿ, ಎಲ್ಲ ನಿಮಗೆ ತೋರಿಸೋಣ ಹೇಗೆ ಎತ್ತ ಎಲ್ಲಿ ಹೋಗಿದ್ವಿ ಏನು ಅಂತ ಹೇಳಿ. ಸೊ ನೋಡಿ ಕೊಟ್ಟೂರೇಶ್ವರ ಸ್ವಾಮಿ. ಜಾಸ್ತಿ ವೀಡಿಯೋ ಹಾಗೆ ಮಾಡ್ಕೊಳ್ಳೋ ಹಾಗಿಲ್ಲ. ನಮ್ಮ ಮನೆಯಲ್ಲಂತೂ ಬೈತಾ ಇರ್ತಾರೆ ನಮ್ಮ ಮನೆಯವರು, ನನ್ನ ಮಗ ಎಲ್ಲಿ ಹೋದರೂ ನಿನಗೆ ವೀಡಿಯೋ ಬೈತಾರೆ ನೋಡು ನಿನಗೆ ಅಂತ ಹೇಳಿ. ಅದರಲ್ಲೂ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿರ್ತೀನಿ ಫ್ರೆಂಡ್ಸ್. ಅಂದರೆ ಬೇರೆಯವರು ಕೂಡ ತೆಗಿತಾ ಇರ್ತಾರೆ, ಗೊತ್ತಿಲ್ದಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇರ್ತಾರೆ. ನಾನು ಮಾಡ್ಕೊಂಬಿಟ್ರೆ ಎಲ್ಲಿ ಬೈಸ್ಕೊತಾಳೋ ಏನೋ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಸೊ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಇನ್ನು ಫೋರ್ಸೇಬಲ್ ಆಗಿ ಯಾವ ದೇವಸ್ಥಾನದಲ್ಲೂ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಓಕೆ, ಬೇರೆಯವ್ರು ಮಾಡ್ತಾ ಇರುವಾಗ ನಾನು ಒಂದು ಸ್ವಲ್ಪ ದೂರದಿಂದ ಮಾಡ್ಕೊಳ್ಳೋಣ ಅಂತ ಒಂದು ಆಸೆ. ಇನ್ನು ಇಲ್ಲಿ ಚೆನ್ನಾಗಾಯಿತು, ದರ್ಶನ ಎಲ್ಲ ಚೆನ್ನಾಗಾಯಿತು, ನಮಸ್ಕಾರ ಎಲ್ಲ ಮಾಡಿದ್ವಿ. ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ನಂಬ್ತಾರೆ ತುಂಬ ಜನ. ಪಾದಯಾತ್ರೆ ಎಲ್ಲ ಕೂಡ ಬರ್ತಾರೆ. ಇನ್ನು ಇಲ್ಲಿಂದ ನಾವು ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಟ್ವಿ. ನಾವು ಸೀದಾ ಬಳ್ಳಾರಿಗೆ ಹೋಗಬೇಕಲ್ಲ. ಸೊ ಇನ್ನು ಎಲ್ಲ ಬೇಗ ಮುಗಿಸ್ಕೊಂಡು ಹೋಗಬೇಕು. ಇನ್ನು ಯಾರೆಲ್ಲ ಕೊಟ್ಟೂರು ನೋಡಿಲ್ವೋ, ಕೊಟ್ಟೂರಿಗೆ ಹೋಗಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬ ಅದ್ಧೂರಿಯಾಗಿ ಕೊಟ್ಟೂರೇಶ್ವರ ರಥೋತ್ಸವ ಮಾಡ್ತಾರೆ. ತುಂಬ ಜನ ಸೇರಿರ್ತಾರೆ, ತುಂಬ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಅಷ್ಟು ಫೋಟೋಸ್ ಕೂಡ ತೆಕ್ಕೊಂಡ್ವಿ, ನೆನಪು ಮೆಮೊರಿಯಾಗಿ ಇರುತ್ತೆ ಅಂತ ಹೇಳಿ. ಸೊ ಇನ್ನು ನಾವು ಬಳ್ಳಾರಿಯಲ್ಲಿ ಇದ್ದೀವಿ ನಾವು. ಹಾಯ್ ಬೋಲ್ರಿ ಸುಹಾಸ್, ಹಾಯ್ ಬೋಲ್. ಹೇ ಬಳ್ಳಾರಿಗೆ ಬಂದ್ವಿ. ಸೊ ಇಲ್ಲಿ ಬಂದಮೇಲೆ ಮತ್ತೆ ಲೊಕೇಶನ್ ಹಾಕಿದ್ರು. ಲೊಕೇಶನ್ ನೋಡಿಕೊಂಡು ನಾವು ಯಾವ ಪ್ಲೇಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವು, ಅಂದರೆ ಎಂಗೇಜ್ಮೆಂಟ್ ಹಾಲಿಗೆ ಬರಬೇಕಿತ್ತರ. ಸೊ ಕರೆಕ್ಟಾಗಿ ನಾವು ಬಂದ್ವಿ. ಸೊ ಇನ್ನು ನಮ್ಮ ನಾದಿನಿಯವ್ರು ಇನ್ನೂ ಬಂದಿರಲಿಲ್ಲ, ನಾವೇ ಫಸ್ಟ್ ಬಂದುಬಿಟ್ವಿ. ಇನ್ನು ಬಂದು ನಾವು ಯಾರೂ ಬಂದಿಲ್ಲ ಇನ್ನೂ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ.
ಸೊ ಇಲ್ಲೊಂದು ದೇವಸ್ಥಾನ ಇತ್ತು. ನಮ್ಮ ಅಣ್ಣ ಕರೆದ್ರು, "ನೋಡು ಇಲ್ಲಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ" ಅಂತ ಹೇಳಿ. ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು, ತುಂಬಾ ಖುಷಿ ಆಯಿತು. ಇನ್ನು ಸೊ ದೇವಸ್ಥಾನದ ಒಳಗಡೆನೂ ಕೂಡ ಹೋಗೋಣ ಅಂತ ಹೇಳಿ ಬಂದ್ವಿ. ಕೋಟೆ ಮಲ್ಲೇಶ್ವರ ದೇವಸ್ಥಾನ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹೊರಗಡೆಯಿಂದ ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಒಳಗಡೆನೂ ಕೂಡ ತುಂಬ ಚೆನ್ನಾಗಿದೆ. ಸೊ ಇನ್ನು ನಮ್ಮ ನಾದಿನಿಯವರೆಲ್ಲರೂ ಬಂದರು. ಇನ್ನು ಹುಡುಗಂಗೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಫಸ್ಟ್ ಬಂದರು. ಎಂಗೇಜ್ಮೆಂಟು ಎಂಗೇಜ್ಮೆಂಟ್ದು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಸೊ ಅವ್ರದ್ದು ಪ್ರೈವೇಸಿ ಇರುತ್ತೆ, ಇನ್ನೂ ಮದುವೆ ಆಗೋದಿದೆ. ಸೊ ಹಾಗಾಗಿ ನಾನು ಎಂಗೇಜ್ಮೆಂಟಿಂದು ನನಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ತೆಕ್ಕೊಂಡಿದ್ದೀನಿ. ಸೊ ಇನ್ನು ನಮ್ಮ ಮನೆಯವರು ಕೂಡ ಹೇಳಿದರು, ಬೇಡ ಎಂಗೇಜ್ಮೆಂಟಿಂದ ಹಾಕಬೇಡ, ಸೊ ಅವ್ರದ್ದು ಪ್ರೈವೇಸಿ ಇರುತ್ತಲ್ವಾ ಅಂತ ಹೇಳಿ. ಅದು ಕರೆಕ್ಟೇ. ಹಾಗಾಗಿ ನಾನು ಅಲ್ಲೇ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ. ಇನ್ನು ಕೋಟೆ ಮಲ್ಲೇಶ್ವರ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಆ ಕಡೆ ಕೋಟೆ ಮಲ್ಲೇಶ್ವರ ದೇವಸ್ಥಾನ, ಈ ಕಡೆ ಈಶ್ವರಂದು. ಕೋಟೆ ಮಲ್ಲೇಶ್ವರ ಅಂತ ಅಂದ್ರೂ ಶಿವಪ್ಪನ ದೇವಸ್ಥಾನನೇ. ಸೊ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲಿ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಟಿಫನ್ ತಿಂದ್ಕೊಂಡು ಇನ್ನು ರೆಡಿ ಆಗಬೇಕಲ್ಲ. ಒಂದು ಫಂಕ್ಷನ್ನು, ಎಂಗೇಜ್ಮೆಂಟು, ಮದುವೆ ಏನೇ ಆಗಲಿ ಹೆಣ್ಮಕ್ಳು ರೆಡಿ ಆಗೋದ್ರಲ್ಲಿ ಫುಲ್ ಬ್ಯುಸಿ ಇರ್ತಾರೆ. ಬೇಗ ನಾವು ರೆಡಿಯಾಗಿ, ಇನ್ನು ಗಂಡು ಮಕ್ಕಳಂತೂ ಫುಲ್ ಫಾಸ್ಟಲ್ಲಿ ರೆಡಿ ಆಗಿರ್ತಾರೆ. ಸೊ ಅವ್ರದ್ದಂತೂ ತುಂಬ ಈಸಿಯಾಗಿ ಬಂದುಬಿಡ್ತಾರೆ ಅಲ್ವಾ ಫ್ರೆಂಡ್ಸ್. ಇನ್ನು ಹಾಲಲ್ಲಿ ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ರು. ನಾವು ಕೂಡ ರೆಡಿ ಆಗಿ ಬಂದ್ವಿ. ಸ್ವಲ್ಪ ಈ ಥರ ಫಂಕ್ಷನ್ಸು ಅದು ಇದು ಅಂತ ಅಂದರೆ ಇನ್ನು ಫೋಟೋಸು, ವೀಡಿಯೋಸು ನಮ್ಮ ಮನೇಲಂತೂ ಅದೆಷ್ಟು ಮಾಡ್ತೀಯಾ, ಅದೆಷ್ಟು ವೀಡಿಯೋ ತೆಕ್ಕೋತೀಯ, ಅದೆಷ್ಟು ಫೋಟೋಸ್ ತೆಕ್ಕೋತೀಯ ಅಂತ ಹೇಳಿ. ಸೊ ನೋಡಿ ಇಲ್ಲೆಲ್ಲ ಅರೇಂಜ್ ಮಾಡಿದ್ದಾರೆ. ಹುಡುಗ ಹುಡುಗಿನ ಎಲ್ಲ ಕೂರಿಸಿ ಏನು ಶಾಸ್ತ್ರ ಮಾಡಬೇಕು ಎಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ. ಸ್ವಲ್ಪ ದೂರದಿಂದ ಅಷ್ಟೇ ಕ್ಲಿಪ್ಪಿಂಗ್ಸ್ನ ತೆಗೆದಿದ್ದೀನಿ. ಇನ್ನು ಹುಡುಗ ಹುಡುಗಿ ಫೋಟೋಸು ಕೂಡ ನಾನು ಕರೆಕ್ಟಾಗಿ ಹಾಕಿಲ್ಲ, ಬೇಡ ಅಂತ ಹೇಳಿ. ಸೊ ಇಷ್ಟು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್. ಬಳ್ಳಾರಿಯಲ್ಲಿ ಫಂಕ್ಷನ್ ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬಾ ಖುಷಿನೂ ಕೂಡ ಆಯಿತು. ಸೊ ಹುಡುಗಿನೂ ಕೂಡ ತುಂಬಾ ಚೆನ್ನಾಗಿದ್ದಾಳೆ, ತುಂಬ ಚೆನ್ನಾಗಿದೆ ಜೋಡಿನೂ ಕೂಡ. ಸೊ ಒಟ್ಟಿನಲ್ಲಿ ನಾವು ಈ ಫಂಕ್ಷನ್ನಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿಯಿಂದ ಎಲ್ಲರೂ ಸೇರಿದ್ವಿ. ಇನ್ನು ಫೋಟೋಸು ಎಲ್ಲ ಬಿಟ್ಟು ಫೋಟೋಸಿಗೆ ಬರ್ತೀವಿ. ಸೊ ಎಲ್ಲರೂ ಸೇರೋದು ಅಂದರೆ ಒಂದು ಕಡೆ ಸೇರೋದು ಅಂದರೆ ಸೊ ಸುಮಾರು ದಿನಗಳ ಮೇಲೇ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಸೇರಿದಾಗ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಬಿಡ್ತೀವಿ. ಸೊ ಈ ಥರ ಫಂಕ್ಷನ್ಗಳಲ್ಲಿ ಎಲ್ಲರೂ ಮೀಟ್ ಆಗ್ತೀವಿ, ಸೇರ್ತೀವಿ. ಸೊ ಹಾಗಾಗಿ ಎಲ್ಲರ ಜೊತೆಗೂ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಇರಲಿ ಅಂತ ಹೇಳಿ ತೆಕ್ಕೋತಾ ಇರ್ತೀನಿ. ಇನ್ನು ನಮ್ಮ ಫಂಕ್ಷನ್ಸ್ ಎಲ್ಲ ಮುಗೀತು, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಸೊ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ತುಂಬಾ ಖುಷಿ. ಹೋದ ವರ್ಷ ಜನವರಿಯಲ್ಲಿ ಫಸ್ಟ್ ತಿಂಗಳಲ್ಲೇ ಹೋಗಿದ್ವಿ. ಈ ಸರ್ತಿ ಫೆಬ್ರವರಿಯಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕುಣಿತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಖುಷಿ ಅಂದರೆ ಖುಷಿ. ಅದರಲ್ಲಿ ಬೇರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮಣ್ಣ ಅಂತ ಅಂದರು, ಬಳ್ಳಾರಿಯಲ್ಲಿ ಫಂಕ್ಷನ್ ಎಲ್ಲ ಮುಗಿದ ತಕ್ಷಣವೇ ಬೇಗ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ಅವರು. ಇನ್ನು ನಮ್ಮ ಕಿರಣಣ್ಣ ಅಂತೂ ಹೇಳಬೇಕಾ, ಯಾರು ಡ್ಯಾನ್ಸ್ ಮಾಡ್ತಾ ಇಲ್ಲ ಅಂದ್ರೂ ಅವರು ಎದ್ದು ಫುಲ್ ಕುಣಿತಾ ಇರ್ತಾರೆ. ಸೊ ಅವ್ರು ಕುಣಿಯೋದು ನೋಡಿಬಿಟ್ಟೇ ನಾವು ಕುಣಿತಾ ಇರ್ತೀವಿ. ನಾವು ಎದ್ಬಿಟ್ಟು ಕುಣಿತೀವಿ, ಅಷ್ಟು ಎನರ್ಜಿಯಾಗಿ ಕುಣಿತಾರೆ. ಇನ್ನು ಫುಲ್ ಜೋಶಲ್ಲಿ ಕುಣಿದಿದ್ದು ಅಣ್ಣ. ಇನ್ನು ದೊಡ್ಡಣ್ಣನೂ ಕೂಡ ಅವರು ಕೂಡ ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಈ ಚಿನ್ಕುರುಳಿ ಎದ್ದಳು ಡ್ಯಾನ್ಸ್ ಮಾಡೋ ಅಂತ ಅಂದರೆ ಅವ್ನು ಕೂತಿದ್ದಾನೆ, ನೀವೆದ್ದಳಿ ಅಂತಾನೆ. ಇನ್ನು ಅವನಿಗೂ ಎದ್ದಳಿಸಿದ್ವಿ. ಸೊ ಅವ್ರವ್ರ ಫೇವ್ರೆಟ್ ಸಾಂಗ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಫುಲ್ ಖುಷಿ ಫ್ರೆಂಡ್ಸ್, ಫುಲ್ ಎಂಜಾಯ್ ಮಾಡಿದ್ವಿ. ಇನ್ನು ಬೇರೆಯವರೆಲ್ಲ ಸಾಕಾಗಿ ಕುತ್ಕೊಂಡ್ಬಿಟ್ಟಿದ್ರು. ಇನ್ನು ಈ ಥರ ಟ್ರಿಪ್ ಹೋದಾಗ ಈ ಥರ ಕೊಂಡ್ಕೊಂಡು ಕುಪ್ಪಳಿಸ್ಕೊಂಡು ಹೋದ್ರೇ ಅದು ಎಂಜಾಯ್ ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಸೊ ಇನ್ನು ನಾವು ಬಂದ್ವಿ, ಮಂತ್ರಾಲಯಕ್ಕೆ ಬಂದ್ವಿ. ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಬಟ್ ಓಪನ್ ಇದೆ, ಬೇಗ ಮುಗಿಸ್ಕೋಬಹುದು ದರ್ಶನ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ಮಂತ್ರಾಲಯ ರಾಯರ ಸನ್ನಿಧಿಗೆ ಬಂದ್ವಿ ಫ್ರೆಂಡ್ಸ್. ತುಂಬಾ ಖುಷಿಯಾಯಿತು. ಸೊ ಇದೇನು ಗೊತ್ತಾ ಫ್ರೆಂಡ್ಸ್, ಮಂತ್ರಾಲಯದಲ್ಲಿ ಸಂಜೆ ಲೈಟಿಂಗ್ಸ್ ಕೂಡ ನೋಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆನೂ ಕೂಡ ಅಂದರೆ ಬೆಳಗ್ಗೆನೇ ನಾವು ಹೋಗ್ತೀವಿ. ಸೊ ಸುಮಾರು ಜನ ಲೈಟಿಂಗ್ಸ್ ನೋಡಿದ್ದಿಲ್ಲ. ನಮ್ಮ ಅಮ್ಮನೂ ಕೂಡ ನೋಡಿರಲಿಲ್ಲ ಲೈಟಿಂಗ್ಸ್ ಎಲ್ಲ ಹೇಗೆ ಕಾಣುತ್ತೆ ಸಂಜೆ ಹೊತ್ತು ಅಂತ ಹೇಳಿ. ಸೊ ಬಂದ್ವಿ, ಅವರು ಕೂಡ ನೋಡಿ ತುಂಬಾ ಖುಷಿಯಾದರು.
ಸೊ ನಾವು ಹೋಗಿರೋದು ಶುಕ್ರವಾರ. ಓಕೆ, ಅಷ್ಟು ಜನ ಇದ್ದಿಲ್ಲ ಶುಕ್ರವಾರ. ಇನ್ನು ಶನಿವಾರ ಭಾನುವಾರ ಅಂತೂ ಫುಲ್ ಜನ ಸಂದಣಿ ಸೇರಿರ್ತಾರೆ. ಬೇಗ 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 ಹೋಗೋಣ ಒಳಗಡೆ, ಇಲ್ಲ ದರ್ಶನ ಕ್ಲೋಸ್ ಆಗುತ್ತೆ ಅಂತ ಹೇಳಿ ರಾಯರ ದರ್ಶನ ಎಷ್ಟು ಸತಿ ಮಾಡಿದ್ರೂ ಬೇಜಾರಂತೂ ಆಗಲ್ಲ. ಇನ್ನು ಬಂದಿದ್ವಲ್ಲ, ಫ್ರೆಶ್ ಆಗಿಬಿಟ್ಟು ದೇವಸ್ಥಾನ ಆವರಣದಲ್ಲಿ ಬಂದ್ವಿ. ಇನ್ನು ಮಾರನೇ ದಿನ ಬೆಳಗ್ಗೆನೂ ಕೂಡ ಮತ್ತೆ ದರ್ಶನ ಮಾಡಬೇಕು. ಸೊ ಮಾಡ್ತೀವಿ ಇವತ್ತು. ಎಲ್ಲರೂ ಬೇಗ 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 ಓಡ್ತಾ ಇದ್ದೀವಿ ನೋಡಿ, ಅಷ್ಟು ಜನ ಸಂದಣಿ ಇಲ್ಲ. ಆದರೆ ಮುಂಚೆ ಇದೆಯಲ್ಲ ಫ್ರೆಂಡ್ಸ್, ಆರಾಮಾಗಿ ನೀವು ರಾಯರ ಗರ್ಭಗುಡಿ ಒಳಗೆ ಹೋಗ್ಬೋದಿತ್ತು. ಬಟ್ ಇವಾಗ ಸುತ್ತರಿಬೇಕು ಫ್ರೆಂಡ್ಸ್. ಇದು ನಾವು ಲಾಸ್ಟ್ ಇಯರ್ ಹೋದಾಗ ಇದ್ದಿಲ್ಲ, ಇವಾಗ ಹೊಸದಾಗಿ ಇವಾಗ ಮಾಡಿದ್ದಾರೆ. ಇನ್ನು ನಮ್ಮ ಅಮ್ಮ ಮತ್ತು ನಮ್ಮ ಮಾವನಿಗೆ ಸೊ ಫುಲ್ ರೌಂಡ್ ಹಾಕಬೇಕಲ್ಲ ಫ್ರೆಂಡ್ಸ್. ಇನ್ನು ಅವರಿಗೆ ಕಾಲು ಪೇನು, ಸೊ ನಿಧಾನವಾಗಿ ಅವರು ಕೂಡ ಬರ್ತಾಯಿದ್ರು. ಸೊ ಆಮೇಲೆ ನಾವು ದರ್ಶನ ಬೇಗ ಬೇಗ ಮುಗಿಸ್ಕೊಂಡ್ವಿ. ರಾಯರಿಗಂತೂ ಕಣ್ಣು ತುಂಬ ನೋಡಿದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ಅದೆಷ್ಟು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಕಣ್ಣು ಮುಚ್ಚದೆ ಕಣ್ಣು ತೆರೆದು ರಾಯರಿಗೆ ನೋಡಿದ್ವಿ. ನೋಡ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೂ ಒಂದಷ್ಟು ಫೋಟೋಸು ವಿಡಿಯೋಸು ಎಲ್ಲ ಮಾಡ್ಕೊಂಡ್ವಿ. ಇನ್ನು ನಮ್ಮ ಮನೆಯವರು ಅಲ್ಲೂ ಕೂಡ ಒಂದು ರೀಲ್ಸ್ ಮಾಡಿದರು. ಹೊರಗಡೆ ಅಂದರೆ ದೇವಸ್ಥಾನದ ಹೊರಗಡೆ ಬಂದು ಆವರಣದಲ್ಲಿ ಒಂದು ರೀಲ್ಸ್ ಮಾಡಿದರು ಅವರು ಕೂಡ. ಸೊ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಇನ್ನು ಪ್ರಸಾದನೂ ಕೂಡ ಇಲ್ಲೇ ಇತ್ತು. ಇಲ್ಲ ಹೋಟ್ಲಲ್ಲಿ ಊಟ ಮಾಡಬೇಕು ಅಂದ್ಕೊಂಡಿದ್ವಿ ನಾವು. ಪ್ರಸಾದನೂ ಕೂಡ ಇದೆ ಅಂತ ಹೇಳಿದ್ರು. ಸೊ ಪ್ರಸಾದ ಬಿಸಿಬೇಳೆ ಬಾತ್ ಮಾಡಿದರು, ತುಂಬಾ ಚೆನ್ನಾಗಿತ್ತು ಬಿಸಿಬೇಳೆ ಬಾತು. ಸೊ ಎಲ್ಲರೂ ಇಲ್ಲೇ ಪ್ರಸಾದ ಊಟ ಮಾಡಿದ್ವಿ. ಸೊ ಏನು ಪುಣ್ಯ ಅಲ್ವಾ ಫ್ರೆಂಡ್ಸ್. ಇನ್ನು ನಮಗೆ ಸುಸ್ತಾದ್ರೂ, ನಿದ್ದೆ ಬರ್ತಾ ಇದ್ರೂ, ಕಣ್ಣು ಸಣ್ಣಕ್ಕಾದ್ರೂ ರಾಯರ ಸನ್ನಿಧಿಯಲ್ಲಿ ರಾತ್ರಿ ಎಲ್ಲ ಸ್ವಲ್ಪ ಲೇಟಾಗೇ ಮಲ್ಕೋಬೇಕು. ಸೊ ಅಲ್ಲೇ ಟೈಮ್ ಕಳಿಬೇಕು ಅಂತ ಹೇಳಿ ನನ್ನ ಇಂಟೆನ್ಷನ್ನು. ನೋಡೋಣ ನನ್ನ ಜೊತೆಗೆ ಯಾರ್ಯಾರು ಇರ್ತಾರೋ ಏನೋ ಅಂತ ಹೇಳಿ. ಯಾಕಂದರೆ ನಾವು ಪದೇ ಪದೇ ಅಂತೂ ಬರೋದಿಲ್ಲ. ಸೊ ಸುಮಾರು 1 ವರ್ಷಕ್ಕೆ 2 ವರ್ಷಕ್ಕೆ ಗೊತ್ತಿಲ್ಲ, ರಾಯರು ಯಾವಾಗ ಕರೆಸ್ಕೋತಾರೋ ಮತ್ತು ಆವಾಗ ಬರ್ತೀವಿ. ಸೊ ನನಗಂತೂ ಟೋಟಲಿ ಲಾಸ್ಟ್ ಇಯರಿಂದ ಇಲ್ಲಿವರೆಗೂ ನಾನು 3 ಸತಿ ಮಂತ್ರಾಲಯಕ್ಕೆ ಹೋಗಿದ್ದೀನಿ. ಅದೇ ನನಗೆ ತುಂಬಾ ಖುಷಿ ಅಂದರೆ ತುಂಬಾ ಖುಷಿ. ಇನ್ನು ರಾಯರು ಕರೆಸ್ಕೋತಾ ಇದ್ದರೆ ಹೋಗ್ತಾನೆ ಇರೋದು ಅಲ್ವಾ ಫ್ರೆಂಡ್ಸ್. ನಮ್ಮದೇನಿದೆ, ಅವನು ಬಾ ಅಂದರೆ ನಾವು ಹೋಗೋದು. ಸೊ ಇದು ಅಂದ್ಕೊಂಡಿದ್ದೀನಿ ನಾನು. ಇದು ಊಟದ ಹಾಲಲ್ಲಿ ತುಂಬ ಚೆನ್ನಾಗಿ ಈ ಲೈನ್ಸ್ನ ಬರೆದಿದ್ರು, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೊ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ರಿ, ಇನ್ನು ಹೋಗಿಲ್ವೋ, ಖಂಡಿತ ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ. ತುಂಬಾ ಖುಷಿ ಅನಿಸುತ್ತೆ, ತುಂಬಾ ನಿಮಗೆ ಮನಸ್ಸು ಸಮಾಧಾನವೂ ಕೂಡ ಆಗುತ್ತೆ. ಇನ್ನು ನಮ್ಮದೆಲ್ಲ ಊಟ ಆಗಿತ್ತು. ಇನ್ನು ಊಟ ಮಾಡೋರು ಮಾಡ್ತಾನೂ ಇದ್ದರು. 9 ಗಂಟೆಗೆ ಲಾಸ್ಟ್ ಅಂತ ಹೇಳಿದ್ರು ಫ್ರೆಂಡ್ಸ್, ಗೊತ್ತಿಲ್ಲ, ನೋಡಬೇಕು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಏನೆಲ್ಲ ನೋಡಬೇಕಿತ್ತು ಅವರ ಅಂದರೆ ರಾಯರ ಆವರಣದಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಇದು ಕೊಪ್ಪೋತ್ಸವ ಅಂತ ಮಾಡ್ತಾರಂತೆ, ರಾಯರ ಮೂರ್ತಿ ಇಟ್ಟು ಕೊಪ್ಪೋತ್ಸವ ಅಂತ ಹೇಳಿ. ಲಾಸ್ಟ್ ಇಯರ್ ಬಂದಾಗ ಇದು ಇರಲಿಲ್ಲ. ಸೊ ಅಣ್ಣ ಕರ್ಕೊಂಬಂದ್ರು, ನೋಡ್ಬಾ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್.